ಕಳ್ಳರಿಗೆ ಭಯ ಯಾರು ಹೇಳಿದ್ರು? ಕಳ್ಳರಿಗೇನು ಭಯ ಅಂತ ಕರೆಕ್ಟಾಗಿ ಹೇಳಿದೆ, ಪರ್ಫೆಕ್ಟ್. ಭಯನೇ ಇಲ್ಲ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಭಯನೇ ಇಲ್ಲ. ಕಳ್ಳ ಪೊಲೀಸ್ ಆಟ ಅಂತ ನಾನು ಹೇಳಿದ್ನಲ್ಲ ಇದು. ಅದರಿಂದ ಇಲ್ಲಿ ನೀವು ಬಹಳ ಇಂಪಾರ್ಟೆಂಟ್ ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರೋದು ಇದೆಲ್ಲ ಯಾಕೆ ಆಗ್ತಾ ಇದೆ? ಏನ್ ಪೋಸ್ಟಿಂಗ್ ಅಲ್ಲಿ ಏನಾನ ದುಡ್ಡು ತಗೊಂತೀರಾ, ಅದಕ್ಕೇನಾನ ಆಗ್ತಾ ಇದೆಯಾ? ನಾನು ಪರಮೇಶ್ವರ್ ಅಂತಾರೆ ಅಂತ ಅಲ್ಲ ಹೇಳ್ತಾ ಇರೋದು. ಯಾಕೆ ಇಷ್ಟೊಂದು ಉಸೂಲಿ ಮಾಡ್ತಾ ಇದ್ದಾರೆ? ಪೋಸ್ಟಿಂಗ್ಗಳಿಗೋಸ್ಕರ ಹಣ ಕೊಟ್ಟಿಲ್ಲ ಅಂದ್ರೆ ಇವ್ರು ಕಳ್ತನಕ್ಕೆ ಯಾಕೆ ಇಳಿಬೇಕು? ಪೊಲೀಸರು ಒಳ್ಳೊಳ್ಳೆ ಜಾಬ್ಗಳಿಗೆ, ಒಳ್ಳೊಳ್ಳೆ ಸ್ಟೇಷನ್ಗಳು ಬೇಕು ಅಂತ ಹೇಳಿ ಇಳಿಬೇಕು ಅಂದ್ರೆ ಯಾಕೆ? ಹಾಗೆ ಪೊಲೀಸರ ಮೇಲೆ ನಂಬಿಕೆ ಇಡಬಹುದು, ಪೊಲೀಸರ ಮೇಲೆ ವಿಶ್ವಾಸ. ನಾವೇನೇ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ನಾವು ಪೊಲೀಸರನ್ನ ಕರಿತೀವಿ. ಇನ್ಮೇಲೆ ಯಾವ ವಿಶ್ವಾಸದಲ್ಲಿ ಕರಿಬೇಕು ನಾವು ಪೊಲೀಸರು? ಅವರೇ ಕಳ್ಳರಾಗೋದು. ಡಿಜಿಟಲ್ ಅರೆಸ್ಟ್ ತಮಗೂ ಗೊತ್ತಿದೆ, ದೇಶದಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು. ಕರ್ನಾಟಕದಲ್ಲೂ ಅಷ್ಟೇ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈ ವಂಚನೆಯ ಮೊತ್ತ ಕಳೆದ 3 ವರ್ಷದಲ್ಲಿ 5,474 ಕೋಟಿ ವಂಚನೆ ಮೊತ್ತ. ಅವ್ರ ಹತ್ರ ರಿಪೋರ್ಟ್ ತಗೊಂಡಿರೋದು ನಾನು. 5,474 ಕೋಟಿ ಈ ಇದರಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ಆಗಿರೋದು. ನಮ್ಮ ಪೊಲೀಸರು ಎಷ್ಟು ವಸೂಲಿ ಮಾಡವ್ರೆ ಅಂದ್ರೆ 627 ಕೋಟಿ ವಸೂಲಿ ಮಾಡವ್ರೆ. ಒಂದು 10%, 5% ಇಲ್ಲ. ನಾನು ಹೇಳೋದು ಇದೊಂದು ಅದಕ್ಕೆ ಭಯ ಬೀಳ್ತಾರೋ ಗೊತ್ತಿಲ್ಲ. ಡಿಜಿಟಲ್ ಅರೆಸ್ಟ್ ಒಂದು ಫೋಟೋ ಹಾಕೊಂಡು ಎಲ್ಲ ರೂಮ್ ಆ ಥರ ಸೆಟಪ್ ಮಾಡಿ ದುಡ್ಡು ಕಿತ್ಕೊಂತಾರೆ. ಎಲ್ಲ ಸಿಕ್ಕಾಕೊಂತ ಇರಲ್ಲ. ಡಾಕ್ಟ್ರುಗಳು, ಇಂಜಿನಿಯರ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳೇ, ಎಲ್ಲ ವಿದ್ಯಾವಂತರೇ ಸಿಕ್ಕಾಕೊಂತ ಇರೋದು. ಅದಕ್ಕೇನಾದ್ರೂ ತಾವು ಇದ್ರ ಬಗ್ಗೆ ಪೊಲೀಸರು ಹಿಡಿಯೋ ಅಷ್ಟೊತ್ತಿಗೆ ಅವ್ರು ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಬೇರೆ ಬೇರೆ ದೇಶದಿಂದ ಆಪರೇಟ್ ಮಾಡ್ತಾ ಇದ್ದಾರೆ ಅವರು. ಕಷ್ಟ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ನೀವು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಆದ್ರೂ ಕ್ರಿಯೇಟ್. ಏನೇನ್ಗೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರ, ನಾನು ನೋಡಿದ್ದೀನಿ. 1 ವರ್ಷ ಆಯ್ತು ಕೊಟ್ರಿ, 2 ವರ್ಷ ಆಯ್ತು ಕೊಟ್ರಿ. ಮೊನ್ನೆ 2.5 ವರ್ಷ ಅಂತ ಕೊಟ್ರು ಅಡ್ವರ್ಟೈಸ್ಮೆಂಟ್. 2.5 ವರ್ಷ, 2.25 ವರ್ಷ. ಆ ಅಡ್ವರ್ಟೈಸ್ಮೆಂಟ್ ಎಲ್ಲ ನಿಲ್ಸ್ಬಿಡಿ, ಇಂಥದ್ದು ಕೊಡಿ. 5,000 ಕೋಟಿ ವಂಚನೆ ಆಗಿರೋದು ಜನಗಳದು. ಇಂಥದ್ದೊಂದು ಅಡ್ವರ್ಟೈಸ್ಮೆಂಟ್ ಕೊಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿದಾರ ಪೊಲೀಸರು? ಏನಿಲ್ಲ. ಮೊದಲೆಲ್ಲ ಹಿಂದೆ ಎಲ್ಲರನ್ನು ಕರೆದು ಒಂದೊಂದು ಸಭೆಗಳು ಮಾಡ್ತಾ ಇದ್ರು, ತಿಂಗಳು ಒಂದು ಜನಗಳ ಜೊತೆ. ಇಲ್ಲ, ಇವಾಗ ಏನು ಇಲ್ಲ, ಯಾರು ಇಲ್ಲ ಪೊಲೀಸರು. ಆ ಥರದ್ದು ಇದೂ ಇಲ್ಲ. ಆ ಸಿಸ್ಟಮೇ ಹೊರಟೋಗ್ಬಿಟ್ಟಿದೆ. ಅದರಲ್ಲೂ ಬೆಂಗಳೂರಲ್ಲೇ ಹೈಯೆಸ್ಟ್ ಅಪರಾಧ ಜಾಸ್ತಿ ಆಗಿರತಕ್ಕಂಥದ್ದು. ಗುಲ್ಬರ್ಗಾದಲ್ಲಿ ಒಂದು ನಿವೃತ್ತ ವೈದ್ಯನಿಗೆ 1,26,00,000, ಒಬ್ಬ ವೈದ್ಯನಿಗೆ 1,26,00,000 ಡಿಜಿಟಲ್ ಅರೆಸ್ಟ್ ಮಾಡವ್ರೆ. ಅಂದ್ರೆ ನಾವು ಎಷ್ಟೇ ಜನಗಳಿಗೆ ಹೇಳಿದ್ರು ಕೂಡ ಇದರಲ್ಲಿ ಸಿಕ್ಕಾಕಂತಾರೆ ಅಂದ್ರೆ ನಾವು ಕೂಡ ಈ ಏನಾದರೂ ಮಾಡ್ಬೇಕು. ಸರ್ಕಾರನೂ ಕೂಡ ಏನಾದರೂ ಈ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ಅದರಿಂದ ಈ ಡಿಜಿಟಲ್ ಅರೆಸ್ಟು ದೊಡ್ಡ ದಂಧೆ ಆಗಿದೆ, ಭಯ ಬಿದ್ದಿದ್ದಾರೆ. ಯಾರು ಹೇಳ್ಕೊಳಲ್ಲ. ಯಾಕೆ ಹೇಳಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ನನಗೂ. ಫೋನ್ ಮಾಡ್ತಾರೆ, ನೀನು ಏನೋ ನಿನ್ನ ಫ್ಲೈಟಲ್ಲಿ ನೀನು ಡ್ರಗ್ ತಂದಿದ್ದೆ, ಅದಕ್ಕೋಸ್ಕರ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ. ನೀನು ಅಳ್ಳಾಡಬಾರ್ದು ಅಂತಾರೆ. ಫೋನಲ್ಲಿ ಹಂಗೆ ಆನ್ ಮಾಡ್ಕೊಂಡಿಟ್ಟು ಅಳ್ಳಾಡಂಗೆ ಇಲ್ಲ, ಎದ್ದು ಹಂಗಿಲ್ಲ. ಮೊಬೈಲ್ ತಗೋ, ದುಡ್ಡು ಟ್ರಾನ್ಸ್ಫರ್ ಮಾಡು ಅಂತಾರೆ. ನಿನ್ನ ಮೇಲೆ ಯಾವುದೋ ಕೇಸ್ ಇದೆ, ಈ ಥರ ಭಯ ಬೀಳಿಸಿ ತಗೊತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಸರ್ಕಾರ ಇದುವರೆಗೂ ಸರಿಯಾದಂಥ ಕ್ರಮಗಳಾಗಿಲ್ಲ ಅನ್ನೋದನ್ನು ಕೂಡ ನಾನು